ದೇವನಹಳ್ಳಿ ಬಹುಜನ ಸಮಾಜ ಪಾರ್ಟಿ ಕರ್ನಾಟಕ ಬೆಂಗಳೂರು ವಲಯ ವತಿಯಿಂದ ಮಾರ್ಚ್ 15 ಭಾನುವಾರ ಬೆಳಗ್ಗೆ 10:30ಕ್ಕೆ ದೇವನಹಳ್ಳಿ ಸಂತೆ ಮೈದಾನದಲ್ಲಿ ಬಹುಜನ ದಿವಸ ಬೆಂಗಳೂರು ವಲಯ ಮಟ್ಟದ ಸಮಾವೇಶ ಹಾಗೂ ಬಹುಜನ ನಾಯಕ ಕಾನ್ವಿ ರಾಮ್ಜಿ ಅವರ 92ನೇ ಜಯಂತಿ ಆಚರಣೆ ನಡೆಯಲಿದೆ ಎಂದು ರಾಜ್ಯ ಸಂಯೋಜಕರು ಮತ್ತು ಬೆಂಗಳೂರು ವಲಯ ಉಸ್ತುವಾರಿ ಅಶೋಕ್ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರು ಸಂಘದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡು ಪಕ್ಷಗಳು ಜನರಿಗೆ ಮೋಸ ಮಾಡುತ್ತಿದ್ದು ರಾಜ್ಯವನ್ನು ಲೂಟಿ ಮಾಡುತ್ತಿರುವುದಾಗಿ ಆರೋಪಿಸಿದರು. ಇಂತಹ ಪರಿಸ್ಥಿತಿಯಲ್ಲಿ ದೇಶಾಭಿಮಾನದಿಂದ ಬಹುಜನ ಸಮಾಜ ಪಾರ್ಟಿಯನ್ನು ನಿರ್ಮಿಸಲಾಗಿದೆ ಎಂದು ಹೇಳಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ನರಸಿಂಹಯ್ಯ ಎಚ್ ಮಾತನಾಡಿ, ಕಾನ್ವಿ ರಾಮ್ಜಿ ಸಾಹೇಬರು ಜೀವನ ಆದರ್ಶಗಳು ನಮಗೆ ದಾರಿದೀಪವಾಗಬೇಕೆಂದರು. ಬಹುಜನ ಸಮಾಜ ಪ್ರತಿಯೊಂದು ವರ್ಗದಲ್ಲೂ ಪ್ರಾಮಾಣಿಕ ಹೊಸ ನಾಯಕತ್ವವನ್ನು ತಳಮಟ್ಟದಿಂದ ಬೆಳೆಸುವ ಅಭಿಯಾನ ಆರಂಭಿಸಬೇಕೆಂದು ಕರೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸುರೇಶ್, ಎಸ್.ಬಿ. ನಾಗರಾಜ್, ಬಲರಾಮ್, ಚಂದ್ರ, ಕಾರಳ್ಳಿ, ಮುನಿರಾಜ್, ಮಂಜುನಾಥ್, ರಾಮಜೀನಪ್ಪ, ದೇವರಾಜ್, ನರಸಿಂಹಮೂರ್ತಿ, ವೆಂಕಟೇಶ್, ದರ್ಶನ್, ಪ್ರಜ್ವಲ್, ಅಶೋಕ್, ಲೋಕೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್, ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಹೆಸರಲ್ಲಿ ಸಮಾವೇಶಗಳನ್ನು ಮಾಡ್ತೀವಿ. ಕರ್ನಾಟಕದಲ್ಲಿ ಸುಮಾರು 7 ಪಾರ್ಲಿಮೆಂಟ್ ಯಾವುದಾದಪ್ಪ ಅಂತಂದರೆ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಪಾರ್ಲಿಮೆಂಟು, ಹಾಗೆ ಬೆಂಗಳೂರು ಸೌತ್, ಬೆಂಗಳೂರು ನಾರ್ತ್ ಮತ್ತು ಬೆಂಗಳೂರು ಸೆಂಟ್ರಲ್, ಇಷ್ಟು 7 ಪಾರ್ಲಿಮೆಂಟ್ಗಳು ಸೇರಿ ದೇವನಹಳ್ಳಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ 7 ಪಾರ್ಲಿಮೆಂಟಿಂದ ಸುಮಾರು 3,000-3,500 ಜನ ಸೇರುವಂಥ ನಿರೀಕ್ಷೆ ಇದೆ. ಪ್ರತಿ ಪಾರ್ಲಿಮೆಂಟಿಂದ 400-500 ಜನ ಬರ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ SC, ST, OBCಗಳು ಮತ್ತು ಇವನ್ ಧಾರ್ಮಿಕ ಅಲ್ಪಸಂಖ್ಯಾತರು ಸಹ, ಹಳೆಬರು ಮತ್ತು ಕೆಲವರು ಪಕ್ಷ ಬಿಟ್ಟಿರ್ತಕ್ಕಂಥವರು ಮತ್ತು ಬಾಬಾ ಸಾಹೇಬ್ ಕಾಂಶಿರಾಮ್ 97ನೇ ಜನ್ಮ ದಿನಾಚರಣೆ ಅಂಗವಾಗಿ ಒಂದು ಪೂರ್ವಭಾವವಾಗಿ ನಾವು ದೇವನಹಳ್ಳಿಯಲ್ಲಿ ಒಂದು ಪತ್ರಕರ್ತರ ಒಂದು ಸಭೆಯನ್ನು ನಾವು ಬಹುಜನ ಸಮಾಜ ಪಾರ್ಟಿ ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ಈಗ ಬೆಂಗಳೂರು ವಲಯದಲ್ಲಿ ಈಗ ನಾವು ರಾಜ್ಯ ಸಂಯೋಜಕರಾದಂತಹ ಸೋದರರಾದಂತಹ ಅಶೋಕ್ ಚಕ್ರವರ್ತಿ, ಅದೇ ರೀತಿಯಲ್ಲಿ ಬಹುಜನ ಸಮಾಜ ಪಾರ್ಟಿ ಅಂದರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ರ ನಂತರ ಈ ದೇಶದಲ್ಲಿ ಈ ದೇಶದಲ್ಲಿ ಎಲ್ಲ ಶೋಷಿತ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಮತ್ತು ಈ ದೇಶದಲ್ಲಿ ಒಂದು 3ನೇ ರಾಷ್ಟ್ರೀಯ ಪಕ್ಷವನ್ನು ಕಟ್ಟಿ ಈ ದೇಶದಲ್ಲಿ ಎಲ್ಲ ಶೋಷಿತರನ್ನು ಒಂದೇ ಸಮಾನವಾಗಿ ಅಧಿಕಾರ ಹಂಚಿಕೆ ಮಾಡಿಕೊಂಡು ಈ ದೇಶದಲ್ಲಿ ರಾಜಕಾರಣ ಮಾಡಬೇಕಂತೇಳಿ ಒಂದು ಅಧಿಕಾರದಲ್ಲಿ ಇರ್ತಕ್ಕಂಥ ನಮ್ಮ ಒಬ್ಬ ಎಂಪ್ಲಾಯ್ ಇರ್ತಕ್ಕಂಥ ದಾದಾ ಸಾಹೇಬ್ ಕಾಂಶಿರಾಮ್ ಸಾಹೇಬರು ಇವತ್ತು ಒಂದು 3ನೇ ರಾಷ್ಟ್ರೀಯ ಪಕ್ಷವನ್ನು ಕಟ್ಟಿದ್ದಾರೆ. ಆ 3ನೇ ರಾಷ್ಟ್ರೀಯ ಪಕ್ಷದಲ್ಲಿ ಇವತ್ತು ಎಲ್ಲ ಶೋಷಿತರು ಆ ಪಕ್ಷದಲ್ಲಿ ಇವತ್ತು 3ನೇ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪರ್ಯಾಯವಾಗಿ ಈ ದೇಶದಲ್ಲಿ ಇವತ್ತು ನಡೀತಕ್ಕಂಥ ಏನು ಘಟನೆಗಳಿದೆ, ಸುಮಾರು 75 ವರ್ಷಗಳು ಈ ದೇಶದಲ್ಲಿ ಒಂದು ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯಗಳನ್ನ ಇವತ್ತು ಯಾವುದೇ ರೀತಿಯಲ್ಲಿ ಈ ಶೋಷಿತ ವರ್ಗಕ್ಕೆ ನೀಡದೆ ಇವತ್ತು ಏನಾದರೂ ಇದ್ರೆ ಅದು ಬಹುಜನ ಸಮಾಜ ಪಾರ್ಟಿನೇ ಇವತ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತು ಕಾಂಗ್ರೆಸ್, ಬಿಜೆಪಿ ಇವತ್ತು ಏನು ಆ ಓಟನ್ನ ಇವತ್ತು ಬಿರಿಯಾನಿ ಮತ್ತು ಒಂದು 500 ರೂಪಾಯಿ ನೋಟು ಮತ್ತೆ ವಿವಿಧ ಅಂಶಗಳನ್ನ ಏನು ಒಂದು ಅಂಶಗಳನ್ನು ಕೊಟ್ಟು ಅವರನ್ನ ಒಂದು ಪಕ್ಷಗಳಾಗಿ ಇಟ್ಕೊಂಡು ಇವತ್ತು ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ಉದ್ಯೋಗ ಕೊಡದೆ ಇವತ್ತು ಅರಾಜಕತೆಯನ್ನು ಸೃಷ್ಟಿ ಮಾಡತಕ್ಕಂಥ ಈ ಕಾಂಗ್ರೆಸ್ ಬಿಜೆಪಿಗೆ ದೇಶದಲ್ಲಿ